ಮ್ಯಾಮ್ ಹಾಂ ಪ್ರಿಯಾ, ಒಂದು ಡೌಟ್ ಇದೆ ಮ್ಯಾಮ್. ಏನಮ್ಮ? NT ಸ್ಕ್ಯಾನ್ ಅಲ್ಲಿ ನೇಸಲ್ ಬೋನ್ ಹೆಂಗ್ ನೋಡ್ತೀರಾ? ಓಕೆ, ಸೊ NT ಸ್ಕ್ಯಾನ್ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನಲ್ಲಿ ನಾವು ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಜೊತೆಗೆ ನೇಸಲ್ ಬೋನ್ ಕೂಡ ನೋಡ್ತೀವಿ. ಬಿಕಾಸ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮಾರ್ಕರ್ ಫಾರ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. ಬನ್ನಿ ತೋರಿಸ್ತೀನಿ ನೇಸಲ್ ಬೋನ್ ಹೇಗೆ ನೋಡ್ತೀವಿ ಅಂತ. ಸೊ ಇದು ಸೈಡ್ ಫೇಸ್ ಆಫ್ ದ ಬೇಬಿ ನಾವು ನೋಡ್ತಾ ಇರೋದು. ಈ ಕಪ್ಪಗೆ ಕಾಣಿಸ್ತಾ ಇದೆಯಲ್ಲ, ಅದು ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀವಿ, ದಿಸ್ ಇಸ್ ದ ಫೋರ್ ಹೆಡ್ ಆಫ್ ದ ಬೇಬಿ. ಇಲ್ಲಿ ಬ್ರೈಟ್ ವೈಟ್ ಕಾಣಿಸ್ತಾ ಇದೆ ಅಲ್ವಾ, ದಟ್ ಈಸ್ ದ ನೇಸಲ್ ಬೋನ್. ಅದ್ರ ಮೇಲ್ಗಡೆ ಇರೋದು ಸ್ಕಿನ್ ಅಬೌವ್ ದ ನೇಸಲ್ ಬೋನ್ ಆ್ಯಂಡ್ ದಿಸ್ ಇಸ್ ದ ಟಿಪ್ ಆಫ್ ದ ನೇಸಲ್ ಬೋನ್. ಸೊ ಈ NT ಸ್ಕ್ಯಾನಲ್ಲಿ ನೇಸಲ್ ಬೋನ್ ನೋಡೋದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಅರೌಂಡ್ 60 to 70% ಆಫ್ ದ ಡೌನ್ ಸಿಂಡ್ರೋಮ್ ಬೇಬೀಸಲ್ಲಿ ಈ NT ಸ್ಕ್ಯಾನ್ ಟೈಮಲ್ಲಿ ಈ ನೇಸಲ್ ಬೋನ್ ಕಾಣಿಸಿರೋದಿಲ್ಲ. ಸೊ ದಿಸ್ ವಿಲ್ ಗಿವ್ ಅ ಕ್ಲೂ ದಟ್ ದಿಸ್ ಬೇಬಿ ಇಸ್ ರಿಯಲಿ ನಾರ್ಮಲ್ ಬೇಬಿ ಆರ್ ಅ ಡೌನ್ ಸಿಂಡ್ರೋಮ್ ಬೇಬಿ. ಕೆಲವೊಂದು ಸಲ ಏನಾಗುತ್ತಂದರೆ, ನಮ್ಮ ಸೌತ್ ಈಸ್ಟ್ ಏಷ್ಯನ್ ಪಾಪ್ಯುಲೇಷನಲ್ಲಿ, ಇಂಡಿಯನ್ ಪಾಪ್ಯುಲೇಷನಲ್ಲಿ ಅರೌಂಡ್ 5 to 8% ಆಫ್ ದ ಟೈಮ್ಸ್ ನಾರ್ಮಲ್ ಬೇಬೀಸಲ್ಲೂ ಕೂಡ NT ಸ್ಕ್ಯಾನ್ ಟೈಮಲ್ಲಿ ನೇಸಲ್ ಬೋನ್ ಕಾಣಿಸ್ದೇ ಇರಬಹುದು. ಅಥವಾ ಅರ್ಲಿಯಾಗಿ ನಾವು NT ಸ್ಕ್ಯಾನ್ ಮಾಡಿದಾಗ ಆ ನೇಸಲ್ ಬೋನ್ ಕಾಣಿಸ್ದೇ ಇರ್ಬೋದು. ಸೊ ನೇಸಲ್ ಬೋನ್ ಅಲೋನ್ ಈಸ್ ನಾಟ್ ಅನ್ ಇಂಪಾರ್ಟೆಂಟ್ ಮಾರ್ಕರ್ ಫಾರ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. ನಾವು NT ಸ್ಕ್ಯಾನಲ್ಲಿ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ, ನೇಸಲ್ ಬೋನ್, ಫೀಟಲ್ ಹಾರ್ಟ್ ರೇಟ್, ಮಟರ್ನಲ್ ಏಜ್ ಹಾಗೂ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್, ಈ ಎಲ್ಲ ಪ್ಯಾರಾಮೀಟರ್ಸ್ನ ಇಂಟಿಗ್ರೇಟ್ ಮಾಡಿ ರಿಸ್ಕ್ ಅಸೆಸ್ಮೆಂಟ್ ಫಾರ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಮಾಡ್ತೇವೆ. ಈ NT ಸ್ಕ್ಯಾನಲ್ಲಿ ಬರೀ ನೇಸಲ್ ಬೋನ್ ಪ್ರೆಸೆಂಟ್ ಅಥವಾ ಆಬ್ಸೆಂಟ್ ಇದೆಯಾ ಅಂತ ನಾವು ನೋಡ್ತೇವೆ. ಲೆಂತನ್ನು ಮೆಷರ್ ಮಾಡೋದಿಲ್ಲ. ಲೆಂತನ್ನು ನಾವು ಮೆಷರ್ ಮಾಡೋದು ಆಫ್ಟರ್ 16 ವೀಕ್ಸ್ ಆನ್ವರ್ಡ್ಸ್. ಇನ್ ಕೇಸ್ ನೇಸಲ್ ಬೋನ್ ಆಬ್ಸೆಂಟ್ ಇದೆ ಅಂದರೆ NT ಸ್ಕ್ಯಾನಲ್ಲಿ ಏನು ಮಾಡೋದು? ಸೊ ವಿ ಆರ್ ಗೋಯಿಂಗ್ ಟು ಕೌನ್ಸಿಲ್ ದ ಕಪಲ್ ಫಾರ್ ಫರ್ದರ್ ಟೆಸ್ಟಿಂಗ್. Either we offer invasive testing ಅಥವಾ NIPT, and always we will call them for an early anomaly scan.